ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನೀವು ತಮ್ಮನೇಲಿ ನೋಡಿರ್ತೀರಾ, ತುಂಬ ಅಂದರೆ ತುಂಬ ಸ್ಪೆಷಲ್ ಲಾಗ್ ಆಗಿರುತ್ತೆ. ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಪುತ್ತೂರಲ್ಲಿ ಓಝೋನ್ ಇದೆ, ಓಝೋನ್ ಹೋಮ್ ಅಂತ. ಫಸ್ಟಿಗೆ ಇದು ಇತ್ತು, ಇಲ್ಲಿ ಫಂಕ್ಷನ್ ಮಾಡ್ತಿದ್ರು, ಬಟ್ ಇವಾಗ ಇದು ಇಲ್ಲ. ನೋಡಿ, ಇವಾಗ ಇಲ್ಲಿ ರೀಚ್ ಆಗಿದ್ದೇನೆ. ತುಂಬ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಯಾಕೆ ಅಂದರೆ ಇಲ್ಲಿ ಇವಾಗ ಮಾಡಲಿಕ್ಕೆ ಬಿಡೋದಿಲ್ಲ, ಅಂದರೆ ನೇಬರ್ಸ್ ಎಲ್ಲ ಏನೋ ಹೇಳಿ ಪರ್ಮಿಷನ್ ಎಲ್ಲ ಕೊಡಬಾರ್ದು ಅಂತ ಇವರಿಗೆ ಸ್ಟ್ರಿಕ್ಟ್ ಏನೋ ಕಂಪ್ಲೇಂಟ್ ಎಲ್ಲ ಮಾಡಿದ್ರಂತೆ. ಸೊ ಅದಕ್ಕೆ ಇವಾಗ ಇಲ್ಲಿ ಮಾಡ್ತಾ ಇಲ್ಲ ಇವರು. ನಾನು ರೀಚ್ ಆಗಿದ್ದೇನೆ ನೋಡಿ. ನಾನು ಮತ್ತು ನನ್ನ ನಾದಿನಿಯರು ಎಲ್ಲರೂ ಒಟ್ಟಿಗೆ ಹೋಗಿದ್ದು, ಮಾವ ಕರ್ಕೊಂಡು ಬಂದಿದ್ದರು. ನಾವು ಅಲ್ಲಿಗೆ ರೀಚ್ ಆಗುವಾಗ ಏನೋ ಇವೆಂಟ್ ಅವರು ಕೂಡ ಬಂದಿದ್ದರು, ಡೆಕೋರೇಷನ್ ಮಾಡಬೇಕಲ್ವಾ. ಏನು ಅಂದರೆ ಡೋಲ್ಕಿ, ಆ್ಯಕ್ಚುಲಿ ನನ್ನ ಕಸಿನ್ಗೆ ಮ್ಯಾರೇಜ್ ಇದೆ ಇನ್ 2 ಡೇಸಲ್ಲಿ. ಸೊ ನಮಗೆ ಬ್ರೈಡೆಲ್ಲ ಆಲ್ಮೋಸ್ಟ್ ಅವಳಿಗೆ ಆಗಿತ್ತು. ಸೊ ನಾವು ಡೋಲ್ಕಿ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಡೋಲ್ಕಿ ಯಾರಿಗೂ ಕೂಡ ಮಾಡಿರಲಿಲ್ಲ ನಮ್ಮ ಕಸಿನಲ್ಲಿ. ಸೊ ಇವಾಗ ಅದೊಂದು ಹೇಗಾಗುತ್ತೋ ನೋಡುವ ಅಂತ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೇವೆ. ಸೊ ನೋಡಿ, ಇವಾಗ ಡೆಕೋರೇಷನ್ ಮಾಡ್ತಿದ್ದಾರೆ. ನಾವು ಡೆಕೋರೇಷನ್ ಮಾಡುವುದಂತ ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ವಿ. ನೋಡಿ, ವೆಯ್ಟ್ ನೋಡ್ತಿದ್ದೇನೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ದೇನೆ ಅಂತ ಅನಿಸುತ್ತೆ ನನಗೆ. ಇನ್ನು ಸ್ವಲ್ಪ ಡಯಟ್ ಮಾಡಬೇಕು. ಅದಾದಮೇಲೆ ನಾವು ಅಲ್ಲಿಗೆ ಹೋದ ನಂತರ ನಮಗೆ ಜ್ಯೂಸ್ ಎಲ್ಲ ಕೊಟ್ಟರು. ಅಂದರೆ ಈ ಓಝೋನ್ ಹೋಮಲ್ಲಿ ಒಬ್ಬರು, ಅಂದರೆ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ಕಸಿನ್ ಇದ್ದಾರಲ್ಲ, ಅವರು ಫ್ಲ್ಯಾಟಲ್ಲಿ ಇದ್ದಾರೆ ಇಲ್ಲಿ. ಸೊ ನಮಗೆ ಈಸಿ ಆಯಿತು, ಅಲ್ಲಿ ಫಂಕ್ಷನ್ ಕೂಡ ಹೋದಾಗಾಯಿತು, ಮತ್ತು ನಮಗೆ ಅಲ್ಲಿ ರೂಮೆಲ್ಲ ಸಿಕ್ಕಿತು ನಮಗೆ. ಇವಾಗ ರೆಡಿ ಆಗ್ತಿದೆ, ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಡನ್ ಆಗಿದೆ. ಆಮೇಲೆ ನೋಡಿದ್ದು ಕಲರ್ಸ್ ಎಲ್ಲ ಇವಾಗ ನಾವು ಪ್ರಿಪೇರ್ ಮಾಡ್ತಿದ್ದೇವೆ. ಮೇಯ್ನಾಗಿ ಈ ಡೋಲ್ಕಿಗೆ ಇರುವುದು ಒಂದದೇ ಆ ತಬಲ, ಅದು ಏನೋ ಹೇಳ್ತಾರೆ. ಆಮೇಲೆ ಈ ಕಲರ್ಸ್ ಇದೆಲ್ಲ ಒಂಥರ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ವಲ್ಪ ಸ್ವೀಟ್ ಮತ್ತು ಸ್ವಲ್ಪ ಫ್ಲವರ್ಸ್ ಇದನ್ನೆಲ್ಲ ಇಟ್ವಿ. ನೋಡಿ, ತುಂಬ ವೆರೈಟಿ ಕಲರ್ಸ್ ನೋಡುವಾಗಲೇ ತುಂಬ ಖುಷಿಯಾಗುತ್ತೆ. ಅದರೊಟ್ಟಿಗೆ ನಾವು ಕೂಡ ಹಾಗೆ ಇದಕ್ಕೆ ಡ್ರೆಸ್ ಒಂದೇ ಸೇಮ್ ಕಲರ್ ಬೇಕು ಅಂತ ಇಲ್ಲ, ಬೇರೆ ಬೇರೆ ಕಲರ್ ಆಗುತ್ತೆ. ನಾವು ಬೇರೆ ಬೇರೆ ಕಲರೆಲ್ಲ ಹಾಕ್ಕೊಂಡು ಬಂದಿದ್ವಿ. ನೋಡಿ, ಇವಾಗ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ವಾ. ಎಲ್ಲೋ, ಪರ್ಪಲ್, ಗ್ರೀನ್, ರೆಡ್, ಆರೆಂಜ್, ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ. ಆಮೇಲೆ ಒಂದು ಕಾಮಿಡಿ ಇದೆ, ಅದು ನಾನು ಲಾಸ್ಟಿಗೆ ಹೇಳ್ತೇನೆ ಏನೋ ಅಂತ. ಕೆಲವೊಬ್ಬರಿಗೆ ಇವಾಗ ವಿಡಿಯೋ ನೋಡಿದಾಗಲೇ ಗೊತ್ತಾಗಿರಬೇಕು ಏನೋ. ಅದಾದಮೇಲೆ ನೋಡಿ, ಇವಾಗ ಡೆಕೋರೇಷನ್ಸ್ ಎಲ್ಲ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಬಟ್ ಒಂದು ಫೇಲ್ ಆಗಿತ್ತು, ಏನಂದರೆ ಏನೋ ಇದು ಲೈಟಿಂಗ್ಸ್ ನಾವು ಹಾಕಲಿಕ್ಕೆ ಹೇಳಿದ್ವಿ, ಅದೊಂದು ಹಾಕಿರಲಿಲ್ಲ ಅವರು. ಫ್ಲೆಕ್ಸ್ ಎಲ್ಲ ಮುಂಚೆನೇ ಹೇಳಿದರು. ನಮ್ಮ ಕಸಿನ್ ಎಲ್ಲ ಫಸ್ಟಿಗೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿದರು. ನೋಡಿ, ಎಲ್ಲರೂ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಯಲ್ಲೇನು ನಮ್ಮ ವೀಡಿಯೋಗ್ರಾಫರ್ ಬರಲಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇದು ನೋಡಿ, ನಮ್ಮ ಬ್ರೈಡ್ ನೇಹಾ ತುಂಬ ಚೆನ್ನಾಗಿ ಕಾಣ್ತಿದ್ಲು. ಡ್ರೆಸ್ ಅಂತೂ ಚೆನ್ನಾಗಿತ್ತು. ಇದೇ ನೋಡಿ, ತುಂಬ ಬೇಸರ ಆಗ್ತದೆ. ಇವಾಗ ಅವರಿಗೆ ತುಂಬ ಕಷ್ಟ ಆಗಿದೆ ಅಂತೆ. ಇದು ಕ್ಲೋಸ್ ಮಾಡುವ ಟೈಮಲ್ಲಿ ಅವರು ಏನೋ ತುಂಬ ರಿನೋವೇಷನ್ ಮಾಡಿದ್ರಂತೆ. ಏನೋ ಇಂಟೀರಿಯರ್ ಮತ್ತು ಲೈಟಿಂಗ್ಸ್ ಆಗಲಿ, ಪ್ರೇಯರ್ ರೂಮ್ ಆಗಲಿ, ಇದೆಲ್ಲ ಮಾಡಿದ್ರಂತೆ. ಅವರಿಗೆ ಅದು ತುಂಬ ಲಾಸ್ ಆಗಿರಬೇಕು. ಲಾಸ್ ಹೇಳೋದಕ್ಕಿಂತ ಏನು ತುಂಬ ಬೇಸರ ಆಗಿರ್ಬೋದು ಅವರಿಗೆ. ಹಾಗೆ ಏನು ತುಂಬ ಲೇಟಾಗಿತ್ತು. ನಾವು ಎಲ್ಲ ನಮ್ಮದು ಪ್ರಿಪೇರ್ ಎಲ್ಲ ಆಗುವಾಗ ನೋಡಿ, ಮಳೆ ಬೇರೆ ಬರ್ತಿದೆ. ಒಂಥರ ಒಳ್ಳೆ ಕ್ಲೈಮೇಟ್ ನೋಡಿ, ಒಳಗಿಂದ ಕಾಣುವಾಗಲೇ ಖುಷಿ ಆಗ್ತಿತ್ತು. ಈ ಮಳೆ ಬರೋದಕ್ಕಿಂತ ಮುಂಚೆ ಇರೋ ಕ್ಲೈಮೇಟ್ ಇದೆಯಲ್ವ, ಅದು ನನಗೆ ತುಂಬ ಇಷ್ಟ. ಅದಾದಮೇಲೆ ಫೋಟೋಗ್ರಾಫರ್ ಬಂದಳು, ವೀಡಿಯೋಸ್ ಎಲ್ಲ ತೆಗೆದ್ಲು. ಫಸ್ಟಿಗೆ ಬ್ರೈಡಿದ್ದು ಒಂದು ಸಿಂಗಲ್ ವೀಡಿಯೋ ಎಲ್ಲ ಆಗಬೇಕಲ್ವ. ಅದೆಲ್ಲ ಆದಮೇಲೆ ಅವಳದು ಆಗೋವರೆಗೂ ನಾವು ವೆಯ್ಟ್ ಮಾಡ್ತಿದ್ವಿ. ಏನು, ನಾವು ನಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ವಿ. ಮಕ್ಕಳು ಮತ್ತು ಹರಟೆ ಮಾಡ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅವ್ರನ್ನ ಬಿಟ್ಟು ಬಂದಮೇಲೆ ನಮಗಾಯಿತು, ಅವ್ರನ್ನ ಕರ್ಕೊಂಡು ಬರ್ಬೋದಿತ್ತು ಅಂತ, ಇಲ್ಲಿ ಆಟ ಆಡ್ತಿದ್ರೆ ಏನೋ ಅಂತ.
ಅದಾದಮೇಲೇನು ಆಮೇಲೆ ನಮ್ಮದೇ ಫುಲ್ ಡ್ಯಾನ್ಸ್ ಮಾಡಿದ್ದು ತುಂಬ ಖುಷಿಯಾಯಿತು. ಒಂದು ಟೈಮಲ್ಲಿ ಕಸಿನ್ಸ್ ಎಲ್ಲ ಸೇರೋದಂದರೆ ತುಂಬ ಖುಷಿ ಆಗ್ತದೆ. ಆಮೇಲೆ ಏನೋ ಒಟ್ಟಾರೆಯಾಗೆಲ್ಲ ಮಾಡಿದ್ದೆ, ತುಂಬ ಅಂದರೆ ತುಂಬ ಜಾಲಿಯಾಗಿತ್ತು, ಖುಷಿ ಬೇರೆ ಆಯಿತು. ಅದಾದಮೇಲೆ ನಾನು ಹೇಳಿದ್ನಲ್ಲ ಫಸ್ಟಿಗೆ ಏನೋ ಒಂದು ಮಿಸ್ ಹೊಡಿತಿದೆ ಅಂತ, ನೀವು ಕಮೆಂಟ್ ಮಾಡಿ ಏನು ಅಂತ ಸ್ವಲ್ಪ ಕಮೆಂಟ್ ಮಾಡಿದ್ದು ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಆವಾಗಾದರೂ ನೀವು ನೋಡ್ತೀರಾ ಅಂತ ನನಗೆ ಫೀಲ್ ಆಗುತ್ತೆ. ಅದಾದಮೇಲೆ ಅದೇ ಕಸಿನ್ ಇದ್ದಾರಲ್ಲ, ಅವರು ಫುಡ್ ಎಲ್ಲ ಮಾಡಿದರು ನಮಗೆ ಡಿನ್ನರ್ಗೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾವು ಬೇಡ ಅಂತೆಲ್ಲ ಹೇಳಿದ್ವಿ. ಮತ್ತು ಎಲ್ಲರೂ ಬಂದಿದ್ರಲ್ಲ, ಅವರ ಸೈಡಲ್ಲಿ ಒಂದು ನಮಗೆ ಡಿನ್ನರ್ ಪಾರ್ಟಿ ಬೇರೆ ಇತ್ತು. ಅದೆಲ್ಲ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ. ಅವರು ಬೇರೆಯವರ ಹತ್ರ ಮಾಡಿಸಿದ್ರಂತೆ. ನೋಡಿ ತುಂಬ ಚೆನ್ನಾಗಿದೆ. ಮತ್ತು ನಾವು ಲೇಡೀಸ್ ಆದರೆ ನಮಗೆ ಈ ಥರ ಎಲ್ಲ ಫಂಕ್ಷನಲ್ಲಿ ಇರುತ್ತೆ. ಬಟ್ ಆ ಟೈಮಲ್ಲಿ ಜೆಂಟ್ಸಲ್ಲಿ ಇರ್ತಾರಲ್ಲ, ಅವರಿಗೆ ಏನೂ ಇರೋದಿಲ್ಲ. ಅಂದರೆ ಅವರು ನೋಡ್ತಾ ಇರ್ತಾರೆ. ಹಾಗೆ ಕೆಲವೊಬ್ಬರೆಲ್ಲ ಏನೋ ಜಾಯ್ನ್ ಆಗ್ತಾರೆ. ಸೊ ಅವರಿಗೆ ಅವ್ರ ಟೈಮಲ್ಲಿ ಆಗುವಾಗ ಏನೋ ಫುಡ್ಡೆಲ್ಲ ಕೊಟ್ವಿ. ಆ್ಯಕ್ಚುಲಿ ಏನು ಅಂದರೆ ನನ್ನ ತಮ್ಮ ಬಂದಿದ್ದ, ಅವನ ಮನೆಯಿಂದ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಆಗಬೇಕಿತ್ತು. ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದ್ನಲ್ವ, ಅದು ತರಬೇಕು ಅಂತ ಹೇಳಿದ್ದೆ ನಾನು. ಸೊ ಅವನು ಅಲ್ಲಿಗೆ ಬಂದು ನನಗೆ ಕೊಟ್ಬಿಟ್ಟ. ಸೊ ಡೋಲ್ಗೆ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಬೇಕಾದರೆ ಅಪ್ಲೋಡ್ ಮಾಡ್ತೇನೆ. ಅದಾದಮೇಲೆ ತಮ್ಮನ್ನು ಕೂಡ ಹೊರಟ್ಬಿಟ್ಟೆ. ನಾವು ಕೂಡ ಹೋಗುವಾಗ 10:30 ಎಲ್ಲ ಆಗಿದೆ. ಸೊ ಇದಿಷ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.